ದಶರಥ ಮಾಂಜಿ ನಮಗೆಲ್ಲರಿಗೂ ಗೊತ್ತು. ಆದರೂ ಒಂದು ತುಸು ಮಾತು. ಬಿಹಾರ ರಾಜ್ಯದ ಗಯಾ ಜಿಲ್ಲೆಯ ಘೇಲೂರ್ ಎಂಬ ಹಳ್ಳಿಯಲ್ಲಿ ದಶರಥ ಮಾಂಜಿ ವಾಸ ಮಾಡುತ್ತಿದ್ದರು. ಆ ಹಳ್ಳಿಯು ದೊಡ್ಡ ಬೆಟ್ಟಗಳಿಂದ ಸುತ್ತುವರೆದಿತ್ತು ಮತ್ತು ಹಳ್ಳಿಯ ಜನರು ಮತ್ತೊಂದು ಕಡೆಗೆ ಹೋಗಬೇಕಾದರೆ ಆ ಬೆಟ್ಟಗಳನ್ನು ಸುತ್ತಿ ಹಲವು ಕಿಲೋಮೀಟರ್ ಕೂಡ ಪ್ರಯಾಣ ಮಾಡಬೇಕಿತ್ತು. ಒಮ್ಮೆ ದಶರಥ ಮಾಂಜಿಯ ಪತ್ನಿ ಪಾಲ್ಗುಣಿ ದೇವಿ ಬೆಟ್ಟದಿಂದ ಮೇಲೆ ಕಾಲು ಜಾರಿ ಬಿದ್ದು ತೀವ್ರ ಗಾಯಗೊಂಡರು. ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಹತ್ತಿರದ ಮಾರ್ಗವಿರಲಿಲ್ಲ. ಬೆಟ್ಟವನ್ನು ಸುತ್ತಿ ಹೋಗುವಷ್ಟರಲ್ಲಿ ತುಂಬ ಸಮಯ ವ್ಯರ್ಥವಾಯಿತು ಮತ್ತು ಆಕೆ ಸರಿಯಾದ ಸಮಯಕ್ಕೆ ವೈದ್ಯಕೀಯ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದರು. ತನ್ನ ಪ್ರೀತಿಯ ಪತ್ನಿಯನ್ನು ಕಳೆದುಕೊಂಡ ದುಃಖದಲ್ಲಿ ದಶರಥ ಮಾಂಜಿ ಒಂದು ಗಟ್ಟಿಯಾದ ನಿರ್ಧಾರ ತೆಗೆದುಕೊಂಡರು. ತನ್ನ ಪತ್ನಿಗೆ ಆದ ದುರಂತ ಇನ್ನು ಯಾರಿಗೂ ಆಗಬಾರದೆಂದು ನಿರ್ಧರಿಸಿದರು. ಬೆಟ್ಟವನ್ನು ದಾಟಲು ದಾರಿ ಇರದ ಕಾರಣವೇ ನನ್ನ ಪತ್ನಿ ಸತ್ತಿದ್ದು ಎಂದು ತಾನೇ ಒಬ್ಬನೇ ಆ ಬೆಟ್ಟವನ್ನು ಕತ್ತರಿಸಿ ದಾರಿ ಮಾಡಬೇಕು ಎಂದು ತೀರ್ಮಾನ ಮಾಡಿದರು. ಅದರಂತೆ ದಶರಥ ಮಾಂಜಿ ಸುತ್ತಿಗೆ ಮತ್ತು ಹುಳಿ ತೆಗೆದುಕೊಂಡು ಬೆಟ್ಟವನ್ನು ಕೆತ್ತಲು ಪ್ರಾರಂಭಿಸಿದರು. ಈ ಕೆಲಸಕ್ಕೆ ಸುಮಾರು 22 ವರ್ಷಗಳು ಬೇಕಾಯಿತು. ಹಗಲು ರಾತ್ರಿ ಶ್ರಮಿಸಿದರು. ಅವರು ಯಾರ ಸಹಾಯವೂ ಇಲ್ಲದೆ ಬೆಟ್ಟವನ್ನು ಕೆತ್ತಿ 360 ಅಡಿ ಉದ್ದ, 30 ಅಡಿ ಅಗಲ ಮತ್ತು 25 ಅಡಿ ಆಳದ ಒಂದು ರಸ್ತೆಯನ್ನು ಮಾಡಿದರು. ಈ ರಸ್ತೆಯಿಂದ ಹಳ್ಳಿಯ ಜನರು ಮತ್ತು ನಗರ ನಡುವಿನ ಅಂತರವು ಸುಮಾರು 55 ಕಿಲೋಮೀಟರ್ನಿಂದ ಕೇವಲ 15 ಕಿಲೋಮೀಟರ್ ಇಳಿಯಿತು. ಈ ಪ್ರೀತಿಯ ಮಹತ್ವ ಇದು ನಿಜಕ್ಕೂ ಪ್ರೀತಿಯ ಒಂದು ಅದ್ಭುತ ಉದಾಹರಣೆಯಾಗಿದೆ. ದಶರಥ ಮಾಂಜಿಯವರು ತಮ್ಮ ಪತ್ನಿಯ ಮೇಲಿನ ಪ್ರೀತಿ, ಆಕೆಗಾಗಿ ಏನಾದರೂ ಮಾಡಬೇಕು ಎಂಬ ಅವರ ಅದಮ್ಯ ಇಚ್ಛೆ ಮತ್ತು ಅವರ ದೃಢ ನಿರ್ಧಾರದಿಂದಾಗಿ ಈ ಅಸಾಧ್ಯವಾದ ಕಾರ್ಯವನ್ನು ಸಾಧಿಸಿದರು. ಇದೇ ಕಾರಣಕ್ಕೆ ಈ ಕಥೆಯನ್ನು ಪ್ರೀತಿಗಾಗಿ ಬಂಡೆ ಕಥೆ ಎಂದು ಕರೆಯುತ್ತಾರೆ.